ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ. ಫಸ್ಟ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಯುಗಾದಿ ಹಬ್ಬ ಅಂದ್ರೇ ನಮಗೆಲ್ಲ ನೆನಪಾಗೋದು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋದು. ಸೊ ಇವಾಗ ಹೋಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಣ. ಓಕೆ, ಆ್ಯಂಡ್ ಎಗೈನ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೈಸ್, ಇವಾಗ ನಮ್ಮ ಅಮ್ಮನ ಹತ್ರ ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ. ಎಣ್ಣೆ ಹಚ್ಚಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಸ್ನಾನ ಮಾಡೋಣ ಅಂತ. ಸೊ ಇವಾಗ ನಮ್ಮಮ್ಮ ತಲೆಗೆ ಎಣ್ಣೆ ಹಚ್ಕೊಡ್ತಾ ಇದೆ. ಇದು ನಮ್ಮನೇಲೇ ಪ್ರಿಪೇರ್ ಮಾಡಿರೋಂಥ ಹರಳೆಣ್ಣೆ. ಇದು ತುಂಬ ಪ್ಯೂರ್ ಎಣ್ಣೆ, ನಮ್ಮಮ್ಮನೇ ಮಾಡಿರೋದು. ಚೆನ್ನಾಗಿದೆ ಎಣ್ಣೆ. ಇದು ನಾವು ವಾರಕ್ಕೊಂದ್ಸಲ ನೀಟಾಗಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ತುಂಬ ಕೂಲಾಗಿರುತ್ತೆ. ಗೈಸ್ ನೋಡಿ, ಇಲ್ಲಿ ನಮ್ಮಮ್ಮ ಎಣ್ಣೆ ಹಚ್ಚುತ್ತೀನಿ ಅಂತ ಇಷ್ಟು ಎಣ್ಣೆ ಹಚ್ಚಿಟ್ಟವರಲ್ಲಿ ಇರೋವರೆ ಎಣ್ಣೆ ಎಲ್ಲ ನನ್ನ ಮುಖ ನನ್ನ ತಲೆ ಮೇಲೆ ಐತೆ, ಅಷ್ಟು ಎಣ್ಣೆ ಹಚ್ಚಿಟ್ಟವ್ರೆ. ಈ ಎಣ್ಣೆ ಹೋಗಿಸ್ಬೇಕು ಅಂತ ಅಂದರೆ ನಾನು ಒಂದು 3-4 ಅವರ್ಸ್ ಆದ್ರೂ ಸ್ನಾನ ಮಾಡ್ಬೇಕು, ಅಷ್ಟು ಎಣ್ಣೆ ಹಚ್ಚಿಟ್ಟವ್ರೆ. ನೋಡಿ ಇಲ್ಲಿ ಈಗ ಒಂದು 2 ಅವರ್ಸ್ ಬಿಸಿಲಲ್ಲಿ ನಿಂತಿದ್ದು ಆಮೇಲೆ ಹೋಗಿ ಸ್ನಾನ ಮಾಡಬೇಕು. ಗೈಸ್, ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದೆ. ಒಬ್ಬಟ್ಟು ಚಕ್ಲಿ ಎಲ್ಲ ಆಲ್ರೆಡಿ ಮಾಡಾಗಿದೆ. ಇವಾಗ ಒಬ್ಬಟ್ಟು ಮಾಡ್ತಾ ಇದೆ. ಇಲ್ಲಿ ಆಲ್ರೆಡಿ ಆಗಿರೋದು ಒಬ್ಬಟ್ಟು. ನಮ್ಮಮ್ಮ ಸಖತ್ತಾಗಿ ಒಬ್ಬಟ್ಟು ಮಾಡೋದು ಮಾತ್ರ. ನನಗಂತೂ, ನಾನು ಸ್ವೀಟ್ ಆ್ಯಕ್ಚುಲಿ ತಿನ್ನೋದೇ ಇಲ್ಲ, ಬಟ್ ನಮ್ಮಮ್ಮ ಮಾಡೋ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ಇಲ್ಲಿ ಪುಳಿಯೋಗರೆ ಗೊಜ್ಜು ಆಗಿದೆ. ಇವಾಗ ಪೂಜೆ ಮಾಡೋಕ್ಕೆ ನೈವೇದ್ಯಕ್ಕೆ ಇಡಬೇಕು ಒಬ್ಬಟ್ಟು ಚಕ್ಲಿ. ಸೊ ಗೈಸ್, ಇವಾಗ ಜಸ್ಟ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಬೇವು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡಿದೆ. ನಮ್ಮಮ್ಮನೂ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಚಕ್ಲಿ ಎಲ್ಲ ಮಾಡಿಟ್ಟಿದೆ. ಅದನ್ನು ತಂದು ಇವಾಗ ನೈವೇದ್ಯಕ್ಕೆ ಅಂತ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಇಲ್ಲಿ ಮನೇಲಿ ಪೂಜೆ ಆದಮೇಲೆ ಅಲ್ಲಿ ನಮ್ಮೂರ್ದು ರಾಮ ಮಂದಿರದಲ್ಲಿ ಇನ್ನೂ ಯಾರೂ ಪೂಜೆ ಮಾಡಿಲ್ಲ, ಬೆಳಗ್ಗೆಯಿಂದ ಕ್ಲೀನ್ ಕೂಡ ಮಾಡಿಲ್ಲ. ಸೊ ಅಲ್ಲಿ ಹೋಗಿ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಬಿಟ್ಟು ಬರಬೇಕು. ಅದಕ್ಕೆ ಮುಂಚೆ ಇಲ್ಲಿ ಮನೇಲಿ ನೈವೇದ್ಯಕ್ಕೆ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ ಅಂತ. ಸೊ ಫಸ್ಟು ಇಲ್ಲಿ ಪೂಜೆ ಮಾಡಬೇಕು. ಓಕೆ, ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಇವಾಗ ದೇವಸ್ಥಾನ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ರಾಮ ಮಂದಿರ. ಗೈಸ್, ಇವಾಗ ಬಂದೆ ರಾಮ ಮಂದಿರ ಕ್ಲೀನ್ ಮಾಡೋಣ ಅಂತ. ಮನೆ ಪೂಜೆ ಮಾಡಿಬಿಟ್ಟು ಇವಾಗ ಬಂದೆ. ಇಲ್ಲೇನು ಕ್ಲೀನ್ ಆಗಿಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. ಸೊ ನೀರು ಇಲ್ಲ, ಏನೂ ಇಲ್ಲ, ಮತ್ತೆ ತರಬೇಕು. ಸೊ ಗೈಸ್, ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಪೂಜೆ ಮುಗಿಸ್ಕೊಂಡು ಬಂದು ನಮ್ಮಮ್ಮ ಒಬ್ಬಟ್ಟೆಲ್ಲ ಮಾಡಿತ್ತಲ್ಲ ತಿಂದೆ, ಸಕ್ಕತ್ತಾಗಿತ್ತು. ಇವತ್ತೊಂಥರ ಖುಷಿ ತುಂಬ. ಏಕೆ ಅಂತ ಅಂದರೆ ಇವತ್ತು ನಾನು ವೀಡಿಯೋಸ್ ಮಾಡಿದ್ದಕ್ಕೂ 2 ಮೇಯ್ನ್ ರೀಸನ್ನು. ಒಂದು ಏನು ಅಂತ ಅಂದರೆ, ಅಫ್ಕೋರ್ಸ್ ಹಬ್ಬ ಯಾವ ಥರ ಇರುತ್ತೆ ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ 1 ಇಯರ್ ಕಂಪ್ಲೀಟ್ ಆಯಿತು. ಸೊ ಅದನ್ನು ತುಂಬ ಖುಷಿ ಇದೆ. ಆ್ಯಂಡ್ ಇನ್ನೊಂದು ಕಡೆ ಸ್ವಲ್ಪ ಬೇಜಾರು ಕೂಡ ಇದೆ. ಏಕೆ ಅಂದರೆ 1 ಇಯರ್ ಆಯಿತು, ಇನ್ನೂ ಯೂಟ್ಯೂಬಲ್ಲಿ ವೀಡಿಯೋಸ್ ಏನೂ ಗ್ರೋತ್ ಆಗಿಲ್ಲ ಅಂತ. ಸೊ ಅದರಲ್ಲಿ ನಂದು ಕೂಡ ಮಿಸ್ಟೇಕ್ ಇದೆ. ಯಾಕೆ ಅಂದರೆ ನಾನೇ ಅದ್ರ ಮೇಲೆ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಮಾಡೋದು, ಅಪ್ಲೋಡ್ ಮಾಡೋದು ಏನೂ ಮಾಡಿರಲಿಲ್ಲ. ಇವಾಗ ಫೋಕಸ್ ಮಾಡಬೇಕು ಅದ್ರ ಮೇಲೆ. ಈಗ ಯಾವುದೇ ಆದರೂ ವಿಷಯ ಅಷ್ಟೇ ಅಲ್ವಾ, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತೀವಿ ಅದ್ರ ಮೇಲೆ ಗುಡ್ ರಿಸಲ್ಟ್ ಅಂತ ಸಿಗೋದು. ಸೊ ಇವಾಗ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇನ್ನು ಚೆನ್ನಾಗಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.